ಪ್ರೀತಿಯುಳ್ಳ ದೇವಜನರೇ, ಯೇಸು ಕರ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಈ ದಿವಸ ನಾವು ಭಾಳ ಪ್ರಾಮುಖ್ಯವಾದಂಥ 3 ವಿಷಯಗಳ ಬಗ್ಗೆ ನಾವು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಹೃದಯಗಳನ್ನು ಸಿದ್ಧ ಮಾಡಿಕೊಳ್ಳುವ ಹಾಗೆ ನಾವು ಪ್ರಾರ್ಥಿಸೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನೀನು ಮಾತನಾಡುವಂಥ ದೇವರು, ನಮ್ಮನ್ನು ತಿದ್ದುವಂಥ, ನಮ್ಮನ್ನು ಸರಿ ಮಾಡುವಂಥ ನಮ್ಮ ದೇವರು ನೀನಾಗಿರುವುದಕ್ಕಾಗಿ ನಾವು ನಿನ್ನ ಸ್ತೋತ್ರ ಮಾಡುತ್ತೇವೆ. ನಮ್ಮ ನಂಬಿಕೆಯಲ್ಲಿ ನಾವು ಬಿದ್ದು ಹೋಗಿದ್ದರೆ, ನಮ್ಮ ನಂಬಿಕೆಯಲ್ಲಿ ನಾವು ಸರಿ ಇಲ್ಲದಿದ್ದರೆ ನಿನ್ನ ವಾಕ್ಯಗಳ ಮೂಲಕ ನಮ್ಮ ಸಂಗಡ ಮಾತನಾಡು. ನಾವು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳುವಂತೆ ನಿನ್ನ ಪವಿತ್ರಾತ್ಮನ ಬಲ ನಮಗೆ, ನಿನ್ನ ವಾಕ್ಯದ ಜ್ಞಾನ ನಮಗೆ ಅನುಗ್ರಹಿಸಿಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಸಂದೇಶವನ್ನು ವೀಕ್ಷಿಸುವಂಥ ಎಲ್ಲ ಪ್ರಿಯರನ್ನು ನೀನು ಆಶೀರ್ವಾದ ಮಾಡು. ಅವರ ಚಿಂತೆ, ಅವರ ದುಃಖ, ಅವರ ನೋವು, ವೇದನೆ, ಹೋರಾಟ ಇವೆಲ್ಲವುಗಳ ಮಧ್ಯದಲ್ಲಿಯೂ ಕೂಡ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳುವಂತೆ ಪ್ರತಿಯೊಬ್ಬರಿಗೂ ನೀನು ಕೃಪೆಯನ್ನು ಅನುಗ್ರಹಿಸಿಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈಗಲೂ ನಮ್ಮ ಸಂಗಡ ಮಾತನಾಡು, ನಮ್ಮನ್ನು ಸಂತೈಸು, ನಮ್ಮನ್ನು ಬಲಪಡಿಸು. ಕ್ರಿಸ್ತ ಯೇಸುವಿಗಾಗಿ ನಮ್ಮನ್ನು ಕಾಯಬೇಕೆಂದು ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯರೇ, ಈ ದಿವಸ ನಾನು ಆರಿಸಿಕೊಂಡಂಥ ಭಾಗ, ದೇವರಿಲ್ಲದೆ ಮನುಷ್ಯನು ಬದುಕಲು ಸಾಧ್ಯವೋ? ಹಾಗಾದರೆ ದೇವರಿಲ್ಲದೆ ಮನುಷ್ಯನು ಬದುಕಲು ಸಾಧ್ಯ ಇಲ್ಲ ಎಂಬುದಾಗಿ ಅಂದುಕೊಂಡು ನಾವು ನಮ್ಮ ಕಣ್ಣಿಗೆ ಕಂಡದ್ದನ್ನೇ ನಾವು ದೇವರೆಂಬುದಾಗಿ ಕರೆಯಬಹುದು. ಇಸ್ರಾಯೇಲರ ಒಂದು ಚರಿತ್ರೆಯನ್ನು ಓದುವಾಗ ದೇವರು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡಿಸಿದಂಥ ರೀತಿ, ವಿಧಾನ ಸ್ಪಷ್ಟವಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಗುಲಾಮರಾಗಿದ್ದಂಥ ಇಸ್ರಾಯೇಲರನ್ನು ಯೆಹೋವ ದೇವರು ತಾನು ಯಾರಾಗಿದ್ದಾನೆ ಎಂಬುದನ್ನು ಮೋಶೆಯ ಮೂಲಕ ತನ್ನನ್ನು ತಾನು ಅವರಿಗೆ ಅದ್ಭುತಗಳನ್ನು ಮಾಡುವುದರ ಮೂಲಕ ಪ್ರಕಟಿಸಿಕೊಂಡ ನಂತರದಲ್ಲಿ ದೇವರು ಅವರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಹಾಲು ಜೇನು ಹರಿಯುವಂಥ ಸ್ಥಳಕ್ಕೆ, ಅಂದರೆ ಕಾನಾನ್ ದೇಶಕ್ಕೆ ಅವನು ಕರೆದುಕೊಂಡು ಬರುವಾಗ ಈ 40 ವರ್ಷಗಳ ಪ್ರಯಾಣದಲ್ಲಿ ಅಡವಿಯಲ್ಲಿ ಇಸ್ರಾಯೇಲರಿಗೆ ಆದಂಥ ಅನುಭವ, ಅವರು ದೇವರಿಗೆ ವಿರೋಧವಾಗಿ ಮಾಡಿದಂಥ ದ್ರೋಹ, ಇವೆಲ್ಲಗಳ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ. ನಾವು ವಿಮೋಚನಕಾಂಡ 32ನೇ ಅಧ್ಯಾಯ ಓದುವಾಗ 1ನೇ ವಚನದಲ್ಲಿ ಮೋಶೆ ಬೆಟ್ಟದಿಂದ ಇಳಿಯದೆ ತಡಮಾಡಿದ್ದನ್ನು ಇಸ್ರಾಯೇಲರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು, ಏಳು, ನಮ್ಮ ಮುಂದುಗಡೆ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು ಎಂಬುದಾಗಿ ಅವರು ಕೇಳಿಕೊಂಡರು. ಅಲ್ಲಿ ದೇವರನ್ನು ಎಂಬುದಾಗಿ ಬರೆಯಲ್ಪಟ್ಟಿಲ್ಲ, ದೇವರುಗಳನ್ನು ಎಂಬುದಾಗಿ. ಒಂದಲ್ಲ, ಬೇಕಾದಷ್ಟು ದೇವರುಗಳನ್ನು ಮಾಡಿಕೊಡು ಎಂಬುದಾಗಿ, ದೇವರುಗಳನ್ನು ಮಾಡಿಕೊಡು ಎಂಬುದಾಗಿ ಅವರು ಕೇಳಿದಂಥ ಉದ್ದೇಶ ಏನಂತಂದರೆ, ತಮ್ಮ ಮುಂದುಗಡೆ ಹೋಗುವುದಕ್ಕಾಗಿ. ಹಾಗಾದರೆ ದೇವರನ್ನು ಇವರು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡರು ಎಂಬುದಾಗಿ ನಾವು ಗಮನಿಸ್ತೇವೆ. ದೇವರು ನಮಗೆ ಯಾಕೆ ದೇವರಾಗಿರಬೇಕು? ನಮ್ಮ ಸ್ವಾರ್ಥಕ್ಕಾಗಿಯೋ, ನಮ್ಮ ಅನಿಸಿಕೆಗಳನ್ನು ಮಾತ್ರ ನಾವು ಪಡ್ಕೊಳ್ಳುವಂಥ ಉದ್ದೇಶಕ್ಕಾಗಿ ದೇವರನ್ನು ನಾವು ಉಪಯೋಗ ಮಾಡಿಕೊಳ್ಳಬೇಕು? ಈ ಇಸ್ರಾಯೇಲರು ನಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದವನು ಯಾರು ಎಂಬುದಾಗಿ ಅವರಿಗೆ ತಿಳಿದಿತ್ತು. ಯೆಹೋವ ದೇವರೊಂದಿಗೆ ಇಸ್ರಾಯೇಲರಿಗೆ ಬೇಕಾದಷ್ಟು ಅನುಭವಗಳು ಆಗಿತ್ತು. ಆ ಎಲ್ಲ ಅನುಭವಗಳು ಆದಾಗ್ಯೂ ಆ ಅನುಭವಗಳನ್ನು ಮರೆತು ಈಗ ಆರೋನನ ಬಳಿಗೆ ಬಂದು, ಮೋಶೆ ಬೆಟ್ಟದ ಮೇಲೆ ಹೋದಂಥವನು ಇನ್ನೂ ಬರಲಿಲ್ಲ, ಆದ ಕಾರಣ ನಮಗೆ ನೀನು ದೇವರನ್ನು ಮಾಡಿಕೊಡು ಎಂಬುದಾಗಿ ಆರೋನನ್ನು ಕೇಳಿಕೊಂಡರು. ಅವರು ಕೇಳಿಕೊಂಡದ್ದು ಸಮಂಜಸವಾದಂಥ ವಿಷಯವೋ ಅಲ್ಲ. ಯಾಕಂದರೆ ದೇವರು ಯಾರಾಗಿದ್ದಾನೆ, ದೇವರು ಏನಾಗಿದ್ದಾನೆ, ದೇವರು ಏನನ್ನು ಮಾಡಲು ಶಕ್ತನಾಗಿದ್ದಾನೆ ಎಂಬಂಥ ದೇವರ ಸ್ವಭಾವಗಳನ್ನು ತಿಳಿದು ದೇವರ ವ್ಯಕ್ತಿತ್ವದಲ್ಲಿ ಒಂದು ಕಾಲದಲ್ಲಿ ನಂಬಿಕೆ ಇಟ್ಟಂಥ ಜನರು ಇವರು. ಇಂಥ ಜನರು ನಾವು ವಿಮೋಚನಾ ಕಾಂಡದಲ್ಲಿ ನಾವು 15ನೇ ಅಧ್ಯಾಯವನ್ನು ಓದುವಾಗ ಅವರಿಗೆ ದೇವರೊಂದಿಗೆ ಆದಂಥ ಅನುಭವದ ಕುರಿತಾಗಿಯೂ ಸಹ ನಾವು ಓದ್ತೇವೆ.
ಇಸ್ರಾಯೇಲರಿಗೆ ದೇವರೊಂದಿಗೆ ಆದಂಥ ಅನುಭವ ಏನು ಅಂತಂದರೆ, ವಿಮೋಚನಕಾಂಡ 15ನೇ ಅಧ್ಯಾಯ ಓದುವಾಗ ಮೇಲ್ಭಾಗದಲ್ಲಿ ಇಸ್ರಾಯೇಲರು ಹಾಡಿದ ಜಯಗೀತ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ದೇವರಿಗೆ ಜಯಘೋಷ ಮಾಡಿದರು, ದೇವರಿಗೆ ಸ್ತೋತ್ರ ಮಾಡಿದಂಥ ಜನರು. ಇಂಥ ಜನರು ಈಗ ಯೆಹೋವ ದೇವರನ್ನು ಬಿಟ್ಟು, ಐಗುಪ್ತ ದೇಶದಿಂದ ಗುಲಾಮತನದಿಂದ ಬಿಡಿಸಿದಂಥ ಯೆಹೋವ ದೇವರನ್ನು ಬಿಟ್ಟು ಮತ್ತೊಂದು ದೇವರನ್ನು, ನಮಗೆ ದೇವರುಗಳನ್ನು ಮಾಡಿಕೊಡು ಎಂಬುದಾಗಿ ಆರೋನನನ್ನು ಕೇಳಿಕೊಂಡರು. ಹಾಗಾದರೆ ಮೊದಲು ಇವರಿಗೆ ದೇವರೊಂದಿಗೆ ಆದಂಥ ಅನುಭವ ಏನು? ಯಾವ ಅನುಭವಕ್ಕಾಗಿ ಅವರು ದೇವರನ್ನು ಸ್ತೋತ್ರ ಮಾಡಿದರು? ನಾವು ವಿಮೋಚನಕಾಂಡ 15ನೇ ಅಧ್ಯಾಯ ಓದುವಾಗ, ಆಗ ಮೋಶೆಯು ಇಸ್ರಾಯೇಲರು ಯೆಹೋವನ ಸ್ತೋತ್ರಕ್ಕಾಗಿ ಈ ಕೀರ್ತನೆಯನ್ನು ಹಾಡಿದರು. ಯೆಹೋವನ ಸ್ತೋತ್ರವನ್ನು ಗಾನ ಮಾಡೋಣ, ಆತನು ಮಹಾ ಜಯಶಾಲಿಯಾದನು ಎಂಬುದಾಗಿ ಮೊದಲನೇದಾಗಿ. ಎರಡನೇದಾಗಿ 2ನೇ ವಚನದ 2ನೇ ಭಾಗದಲ್ಲಿ ಆತನಿಂದ ನನಗೆ ರಕ್ಷಣೆ ಉಂಟಾಯಿತು ಎಂಬುದಾಗಿ ಹೇಳಿದರು. ಮೂರನೇದಾಗಿ 2ನೇ ವಚನದಲ್ಲಿ ನಮ್ಮ ದೇವರು ಆತನೇ, ಆದ ಕಾರಣ ನಾವು ಆತನ ವರ್ಣಿಸುವೆವು. ನಾಲ್ಕನೇದಾಗಿ ನಮ್ಮ ಪಿತೃಗಳ ದೇವರು ಆತನೇ, ಆದ ಕಾರಣ ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸುವೆವು. ಮತ್ತು 3ನೇ ವಚನದಲ್ಲಿ ಯೆಹೋವನು ಯುದ್ಧಶೂರನು. 4ನೇ ವಚನ ಸೈನಿಕರನ್ನು ಸಮುದ್ರದಲ್ಲಿ ಕೆಡವಿದವನು. ಆಮೇಲೆ 5ನೇದಾಗಿ ಶ್ರೇಷ್ಠ ವೀರರನ್ನು ಕೆಂಪು ಸಮುದ್ರದಲ್ಲಿ ಮುಳುಗಿಸಿ ಬಿಟ್ಟವನು. ಆಮೇಲೆ 6ನೇ ವಚನದ ಕೊನೆಯ ಭಾಗದಲ್ಲಿ ನೀನು ಅತ್ಯಧಿಕ ಮಹತ್ವವುಳ್ಳವನಾಗಿದ್ದಿ. ಈ ರೀತಿಯಾಗಿ 11ನೇ ವಚನದಲ್ಲೂ ಕೂಡ ಯೆಹೋವನೇ ದೇವರುಗಳಲ್ಲಿ ನಿನಗೆ ಸಮಾನನು ಯಾವನು? ಪರಿಶುದ್ಧತ್ವದಿಂದ ಸರ್ವೋತ್ತಮನು, ಪ್ರಖ್ಯಾತ ಕೃತ್ಯಗಳನ್ನು ಮಾಡಿರುವುದರಿಂದ ಭಯಂಕರನು, ಅದ್ಭುತಗಳನ್ನು ನಡೆಸುವವನು ಆಗಿರುವ ನಿನಗೆ ಸಮಾನನು ಎಲ್ಲಿ? 19ನೇ ವಚನ 18ನೇ ವಚನ ಯೆಹೋವನೇ ಯುಗ ಯುಗಾಂತರಗಳಲ್ಲಿಯೂ ನೀನು ಆಳುವಂಥವನು. ಈ ಜಯಗೀತಕ್ಕೆ ಕಾರಣ ಏನು? ಈ ಜಯಗೀತಕ್ಕೆ ಕಾರಣ ಏನು? ದೇವರು ಯಾರಾಗಿದ್ದಾನೆಂಬುದನ್ನು ಐಗುಪ್ತ ದೇಶದಲ್ಲಿಯೂ, ಐಗುಪ್ತ ದೇಶ 40 ವರ್ಷಗಳ ಪ್ರಯಾಣ ಮಾಡುವಾಗ ಅವರು ಅನುಭವಿಸಿದಂಥ ಸಂಗತಿಗಳು. ಹೀಗೆಲ್ಲ ದೇವರ ಬಗ್ಗೆ ಅವರಿಗೆ ಅನುಭವ ಆಗಿದ್ದರು. 32ನೇ ಅಧ್ಯಾಯಕ್ಕೆ ವಿಮೋಚನಕಾಂಡಕ್ಕೆ ಬರುವಾಗ ಜೀವವುಳ್ಳ ದೇವರನ್ನು ಬಿಟ್ಟು, ಯಾರೊಂದಿಗೆ ಅನುಭವ ಆಗಿತ್ತೋ ಆ ದೇವರನ್ನು ಬಿಟ್ಟು ನಮಗೆ ಮತ್ತೊಬ್ಬ ದೇವರನ್ನು ಮಾಡಿಕೊಡು ಎಂಬುದಾಗಿ ಈ ಇಸ್ರಾಯೇಲರು ಆರೋನನನ್ನು ಕೇಳಿಕೊಂಡರು. ಆರೋನನ್ನು ಮಾಡಿದ ಕೆಲಸ ಏನು? ಒಬ್ಬ ದೇವರ ಮನುಷ್ಯ ಮಾಡಿದ ಕೆಲಸ ಏನು? ವಿಮೋಚನಕಾಂಡ 32ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಮೋಶೆ ಬೆಟ್ಟದಿಂದ ಇಳಿಯದೆ ತಡ ಮಾಡಿದ್ದನ್ನು ಇಸ್ರಾಯೇಲರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು, ಏಳು, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ. ಯಾವ ಉದ್ದೇಶಕ್ಕಾಗಿ ದೇವರ ಅವಶ್ಯಕತೆ ಇತ್ತು? ತಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕಾಗಿ. ಸ್ವಾರ್ಥತೆ. ಎರಡನೇದಾಗಿ ನಮಗೆ ದೇವರುಗಳನ್ನು ಮಾಡಿಕೊಡು. ಏಕವಚನದಲ್ಲಿ ಬರೆಯಲ್ಪಟ್ಟಿಲ್ಲ, ಅಲ್ಲಿ ಬಹುವಚನದಲ್ಲಿ. ಒಬ್ಬ ದೇವರಲ್ಲ, ಬೇಕಾದಷ್ಟು ದೇವರುಗಳನ್ನು ಮಾಡಿಕೊಡು. ನಮ್ಮನ್ನು ಕರಕೊಂಡು ಬಂದ ಆ ಮೋಶೆಯು ಏನಾದನೋ ಗೊತ್ತಿಲ್ಲ ಎಂದು ಹೇಳಿದರು. ಅದಕ್ಕೆ ಮೋಶೆ ಮುಂದಿನ ವಚನಗಳನ್ನು ಓದುವಾಗ ಅವರಲ್ಲಿದ್ದ ಬೆಳ್ಳಿ ಬಂಗಾರ ಎಲ್ಲವನ್ನು ತರಿಸಿ ಎರಕವನ್ನು ಹೊಯ್ದು ಬಸವನನ್ನು ಮಾಡಿ ಅವರಿಗೆ ಕೊಟ್ಟಾಗ ಅದರ ಮುಂದೆ ಅವರು ಕುಣಿದು ಕುಪ್ಪಳಿಸಿ ತಮಗಿಷ್ಟ ಬಂದ ಹಾಗೆ ನರ್ತನೆ ಮಾಡಿ ದೇವರಿಂದ ದೂರವಾದರು. ಆದ ಕಾರಣ ಪ್ರಿಯರೇ, ದೇವರಿಲ್ಲದೆ ಮನುಷ್ಯ ಬದುಕಲಾರನು ನಿಜ. ಹಾಗಂತ ಕಣ್ಣಿಗೆ ಕಂಡದ್ದನ್ನೇ ನಾವು ದೇವರೆಂಬುದಾಗಿ ಕರೆಯಬಹುದು. ದೇವರು ಇಸ್ರಾಯೇಲರಿಗೆ ಕೊಟ್ಟಂಥ ಆಜ್ಞೆ ಏನಂತಂದರೆ, ನಾನಲ್ಲದೆ ಇನ್ಯಾವ ದೇವರು ನಿಮಗಿರಬಾರದು. ನೀವು ಆಕಾಶದಲ್ಲಿ ಆಗಲಿ, ಭೂಮಿಯಲ್ಲಾಗಲಿ, ಭೂಮಿಯ ನೀರಿನ ಕೆಳಗಣದಲ್ಲಾಗಲಿ ಯಾವ ರೂಪವನ್ನು ಮಾಡಿಕೊಳ್ಳಬಾರದು. ಯಾಕಂದರೆ ನಾನೇ ನಿಮ್ಮ ದೇವರೆಂಬುದಾಗಿ
ತನ್ನನ್ನು ತಾನು ಸ್ವತಃ ಇಸ್ರಾಯೇಲರಿಗೆ ಆತನು ಪ್ರಕಟಿಸಿಕೊಂಡಿದ್ದಾಗ್ಯೂ ಸಹ ಜೀವವುಳ್ಳ ದೇವರನ್ನು ಆರಾಧನೆ ಮಾಡುವುದನ್ನು ಬಿಟ್ಟು, ಜೀವವುಳ್ಳ ದೇವರಲ್ಲಿ ಪರಿಪೂರ್ಣವಾದಂಥ ವಿಶ್ವಾಸವನ್ನು ಇಡುವುದನ್ನು ಬಿಟ್ಟು, ದೇವರಲ್ಲದಂಥವುಗಳನ್ನು ದೇವರೆಂಬುದಾಗಿ ಇಸ್ರಾಯೇಲರು ಕರೆದರು. ದೇವರ ವಾಕ್ಯ ಹೀಗೆ ಹೇಳ್ತದೆ, ತನಗೆ ಸಲ್ಲತಕ್ಕಂಥ ಮಾನವನ್ನು ನಮ್ಮ ದೇವರು ಬೇರೊಬ್ಬನಿಗೆ ಆತನು ಸಲ್ಲಗೊಡಿಸಿದಂಥ ದೇವರೆಂಬುದಾಗಿ. ತನಗೆ ಸಲ್ಲತಕ್ಕಂಥ ಮಾನವನ್ನು ಬೇರೊಬ್ಬರಿಗೆ ಸಲ್ಲಗೊಡಿಸಿದಂಥ ದೇವರು ಆತನು. ಆದ ಕಾರಣ ಪ್ರಿಯರೇ, ನಮ್ಮ ಜೀವನದಲ್ಲಿಯೂ ಸಹ ದೇವರು ಯಾರಾಗಿದ್ದಾನೆಂದು ನಾವು ತಿಳಿದು ಆತನನ್ನು ನಮ್ಮ ಜೀವನದಲ್ಲಿ ನಾವು ಸ್ವೀಕಾರ ಮಾಡಿಕೊಳ್ಳದಿದ್ದರೆ, ದೇವರು ಯಾರಾಗಿದ್ದಾನೆಂದು ಅರ್ಥ ಮಾಡಿಕೊಂಡರೂ ಸಹ ಆತನಿಗೆ ನಮ್ಮ ಜೀವನವನ್ನು ನಾವು ಸಮರ್ಪಣೆ ಮಾಡಿಕೊಳ್ಳದಿದ್ದರೆ ನಾವು ದೌರ್ಭಾಗ್ಯರೇ. ದೇವರು ತನ್ನನ್ನು ನಮಗೆ ಕ್ರಿಸ್ತನಲ್ಲಿ ಪ್ರಕಟಿಸಿಕೊಂಡಿದ್ದಾನೆ. ತನ್ನನ್ನು ತಾನು ಪ್ರಕಟಿಸಿಕೊಂಡಂಥ ದೇವರು ನಾವು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಆತನು ಬಯಸುವಂಥ ದೇವರಾಗಿದ್ದಾನೆ. ಆದ ಕಾರಣ ಇಸ್ರಾಯೇಲರು ಜೀವವುಳ್ಳ ಯೆಹೋವ ದೇವರನ್ನು ಬಿಟ್ಟು ಅವರು ಬಸವನನ್ನು ಮಾಡಿ ಅದರ ಮುಂದೆ ಕುಣಿದು ಅದನ್ನು ಆರಾಧಿಸುವುದಕ್ಕೆ ಪ್ರಾರಂಭಿಸಿದರು. ಆದ ಕಾರಣ ದೇವರು ಅವರ ಮೇಲೆ ಕೋಪಗೊಂಡನು. ಅವರಿಗೆ ನೀತಿಯ ಪಾಠವನ್ನು ಕಲಿಸುವಂಥ ಉದ್ದೇಶಕ್ಕಾಗಿ ದೇವರು ಅವರಿಗೆ ಶಿಕ್ಷೆಯನ್ನು ಕೊಟ್ಟ, ಶಿಕ್ಷಣವನ್ನು ಆತನು ಕೊಟ್ಟ. ದೇವರ ಉದ್ದೇಶ ನಾವು ದೇವರನ್ನ ಬಿಟ್ಟು ಹೋದಾಗ್ಯೂ ಸಹ ನಮ್ಮನ್ನು ನಾಶ ಮಾಡಬೇಕೆಂಬುವಂಥದ್ದಲ್ಲ, ನಮ್ಮನ್ನು ತಳ್ಳಿಬಿಡಬೇಕೆಂಬುವಂಥದ್ದಲ್ಲ, ನಮ್ಮ ಹೆಸರು ಈ ಭೂಲೋಕದಲ್ಲಿ ಅಳಿದು ಹೋಗಬೇಕೆಂಬುವಂಥದ್ದು ಆತನ ಉದ್ದೇಶವಲ್ಲ. ಅದರ ಬದಲಾಗಿ ನಾವು ಪಾಪ ಮಾಡಿದಾಗ್ಯೂ ಸಹ ದೇವರು ನಮ್ಮನ್ನು ಪ್ರೀತಿ ಮಾಡಿ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ತನ್ನನ್ನು ನಮಗೆ ಪ್ರಕಟಣೆ ಮಾಡಿಕೊಂಡು ನಾವು ಆ ಜೀವವುಳ್ಳ ದೇವರನ್ನ ಆರಾಧಿಸುವವರಾಗಬೇಕೆಂಬಂಥ ಒಂದೇ ಒಂದು ಉದ್ದೇಶಕ್ಕಾಗಿ ಯೇಸುವನ್ನೇ ಕೊಡುವುದರ ಮೂಲಕ ದೇವರು ತನ್ನ ಪ್ರೀತಿಯನ್ನು ಆತನು ಸಿದ್ಧಾಂತ ಮಾಡಿ ತೋರಿಸಿದ್ದಾನೆ. ಅದಕ್ಕೆ ಯೇಸು ಹೇಳಿದ ಮಾತೇನೆಂದರೆ, ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ಎಂಬುದಾಗಿ. ಹಾಗಾದರೆ ಯೋಹಾನ 1:10 ಯಾರ್ಯಾರು ಯೇಸುವಿನ ಮೇಲೆ ನಂಬಿಕೆನಿಟ್ಟರೋ, ಯಾರ್ಯಾರು ಯೇಸುವನ್ನು ತಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಂಡರೋ ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ಕೊಟ್ಟನು. ಆದ ಕಾರಣ ಪ್ರಿಯರೇ, ದೇವರಲ್ಲದಂಥವುಗಳನ್ನಲ್ಲ, ದೇವರು ಯಾರಾಗಿದ್ದಾನೆಂದು ನಾವು ತಿಳಿದು ತಿಳುವಳಿಕೆಯಿಂದ ಆತನನ್ನು ಆರಾಧಿಸುವಂಥ ಭಾಗ್ಯ ದೇವರು ನಮಗೆ ಆತನು ಕೊಟ್ಟಿದ್ದಾನೆ. ನಾವು 100ನೇ ಕೀರ್ತನೆ ಅಭ್ಯಾಸ ಮಾಡುವಾಗ ನೀವು ನನ್ನನ್ನು ತಿಳುಕೊಳ್ಳಿರಿ ಎಂಬುದಾಗಿ ಆತನು ಸ್ಪಷ್ಟವಾಗಿ ಆತನು ಬರೆಸಿಟ್ಟಿದ್ದಾನೆ. ದೇವರ ಬಗ್ಗೆ ನಾವು ಸಂದೇಹ ಪಡದೆ, ದೇವರು ನಮಗೆ ಮಾಡಿದಂಥ ಉಪಕಾರ, ದೇವರು ನಮ್ಮನ್ನು ನಡೆಸಿದಂಥ ರೀತಿ, ದೇವರು ನಮ್ಮನ್ನು ನಡೆಸಿದಂಥ ವಿಧಾನ, ಇವುಗಳನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವವುಳ್ಳ ದೇವರಲ್ಲಿ ಯೇಸು ಕ್ರಿಸ್ತನಲ್ಲಿ ಪರಿಪೂರ್ಣವಾದಂಥ ವಿಶ್ವಾಸವನ್ನಿಟ್ಟು ಮುಂದೆ ಸಾಗುವ ಹಾಗೆ ದೇವರು ನಮಗೆ ಸಹಾಯಿಸಲು. ಎರಡನೇದಾಗಿ ಕೀರ್ತನೆ 14ನೇ ಅಧ್ಯಾಯ 1ನೇ ವಚನ, ದುರ್ಮತಿಗಳು ದೇವರಿಲ್ಲ ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ ಎಲ್ಲ ಬರೆಯಲ್ಪಟ್ಟಿದೆ. ದುರ್ಮತಿಗಳು ಅಂದರೆ ಯಾರು? ಇಂಗ್ಲಿಷಿನ ವೆಬ್ಸ್ಟರ್ ಡಿಕ್ಷನರಿಯಲ್ಲಿ ಅದನ್ನು ಫೂಲ್ ಎಂಬುದಾಗಿ ಅಚ್ಚು ಹಾಕಲಾಗಿದೆ. ಫೂಲ್ ಅನ್ನುವಂಥ ಶಬ್ದವನ್ನು ಹೀಗೆ ಅದನ್ನು ವಿವರಿಸಿದ್ದಾರೆ: ಅತಿ ಪ್ರಾಮುಖ್ಯವಾದಂಥ ವಿಷಯಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡದೇ ಇರುವಂಥದ್ದೇ ಮೂರ್ಖತನ ಎಂಬುದಾಗಿ. ಅತಿ ಪ್ರಾಮುಖ್ಯವಾದಂಥ ವಿಷಯಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡದಿರುವಂಥದ್ದೇ ಮೂರ್ಖತನ. ಹಾಗಾದರೆ ದೇವರು ಯಾವಾಗಲೂ ನಮ್ಮ ಜೀವನದಲ್ಲಿ ಪ್ರಾಧಾನ್ಯವಾದಂಥ ಒಬ್ಬ ವ್ಯಕ್ತಿ ಆಗಿರಬೇಕು. ದೇವರ ಒಂದು ಸ್ಥಾನವನ್ನು ಅಥವಾ ಯೇಸು ಕರ್ತನ ಒಂದು ಸ್ಥಾನವನ್ನು ನಮ್ಮ ಜೀವನದಲ್ಲಿ ಯಾರು ಎಂದು ಯಾವ ವಿಷಯಗಳು ಸಹ ತೆಗೆದುಕೊಳ್ಳದಂಥ ರೀತಿಯಲ್ಲಿ ನಾವು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳುವಂಥ ದೇವ ಜನರಾಗಿರಬೇಕು. ಅದಕ್ಕೆ ಆತನು ಹೇಳ್ತಾನೆ, ದುರ್ಮತಿಗಳು ದೇವರಿಲ್ಲ ಎಂಬುದಾಗಿ ಹೇಳ್ತಾರೆ. ಯಾಕೆ ಮನುಷ್ಯ ಇವತ್ತು ದೇವರಿಲ್ಲ ಎಂಬುದಾಗಿ ಹೇಳ್ತಾರೆ? ಒಂದು ಸಾರಿ ಒಬ್ಬ ಕ್ರೈಸ್ತ ಸಹೋದರಿ ನನಗೆ ಹೀಗೆ ಹೇಳಿದರು, ಅಯ್ಯ,
ನನಗೆ ನನ್ನ ಗಂಡ ಸತ್ತದ್ದಕ್ಕಾಗಿ ಚಿಂತೆ ಇಲ್ಲ, ಆದರೆ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ವಲ್ಲ, ಅದೇ ನನಗೆ ದೊಡ್ಡ ಸಮಸ್ಯೆ ಆಗಿದೆ. ದೇವರೆಲ್ಲಿದ್ದಾನೆ ನನ್ನ ಪಾಲಿಗೆ? ಇನ್ನೊಬ್ಬ ಯವನಸ್ಥರು ಹೇಳಿದರು, ನನ್ನ ಮನೆಗೆ ಒಂದು ದಿವಸ ಅನೇಕ ವರ್ಷಗಳ ಹಿಂದೆ ಬಂದವರು ಕಣ್ಣೀರು ಹಾಕಿದರು. ಯಾಕೆ ನೀವು ಕಣ್ಣೀರು ಹಾಕ್ತಾ ಇದ್ದೀರಿ ಎಂಬುದನ್ನು ಕೇಳಿದಾಗ, ನನಗೆ ಮೊದಲು ದೇವರನ್ನು ನೀವು ತೋರಿಸಿಕೊಡ್ರಿ ಎಂಬುದಾಗಿ ಅವರು ಹೇಳಿದರು. ದೇವರಲ್ಲಿದ್ದಾನೆ ನನ್ನ ಪಾಲಿಗೆ ಎಂಬುದಾಗಿ ನನ್ನನ್ನು ಪ್ರಶ್ನೆ ಕೇಳಿದರು. ಆಗ ನಾನು ಅವ್ರಿಗೆ ಹೇಳಿದೆ, ನೀವು ಇದಕ್ಕಿಂತ ಮುಂಚೆ ನಮ್ಮ ಮನೆಗೆ ಬರ್ತಾ ಇದ್ರಿ, ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೆ, ಎಷ್ಟು ಭಕ್ತಿವಂತರಾಗಿದ್ರಿ, ಎಷ್ಟು ದೇವರಲ್ಲಿ ವಿಶ್ವಾಸ ಇಟ್ಟಿದ್ರಿ. ಆದರೆ ಇವತ್ತು ನೀವು ನನ್ನ ಪಾಲಿಗೆ ದೇವರಲ್ಲಿದ್ದಾನೆ ತೋರಿಸಿಕೊಡ್ರಿ ಎಂಬುದಾಗಿ ನೀವು ಕೇಳ್ತಾ ಇದ್ದೀರಲ್ಲ, ಏನಾಗಿದೆ ನಿಮಗೆ, ಯಾಕೆ ಎಂಬುದಾಗಿ ಕೇಳಿದಾಗ ಅವ್ರು ಹೇಳಿದ ಮಾತೇನೆಂದರೆ, ನಾನು ಯಾವ ಹುಡುಗಿಯನ್ನು ನಾನು ಪ್ರೀತಿಸ್ತಾ ಇದ್ದೀನೋ ಆಕೆ ಈಗ ನನ್ನನ್ನು ಮದುವೆ ಆಗಲ್ಲ ಎಂಬುದಾಗಿ ಹೇಳ್ತಾ ಇದ್ದಾಳೆ. ನೋಡಿದಿರ, ನಮ್ಮ ಸ್ವಂತ ಅನಿಸಿಕೆಗಳು, ನಮ್ಮ ಆಶೆಗಳು ಅದು ನೆರವೇರದೇ ಇದ್ದಾಗ ನಾವು ದೇವರನ್ನು ಅಲ್ಲಗಳಿತೇವೆ. ಹಾಗಾದರೆ ದೇವರು ನನಗೆ ಯಾಕೆ ದೇವರಾಗಿರಬೇಕು? ನನ್ನ ಅನಿಸಿಕೆಗಳನ್ನು ಅಥವಾ ನನ್ನ ಆಶೆ, ನನ್ನ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುವಂಥ ಉದ್ದೇಶಕ್ಕಾಗಿ ನಾವು ದೇವರನ್ನು ಬಳಸಿಕೊಳ್ಳುವಂಥದ್ದು ಅದು ತಪ್ಪಲ್ವೇ? ಅದಕ್ಕೆ ನಾನು ಒಂದು ಕಡೆ ಪ್ರಸಂಗ ಮಾಡಲಿಕ್ಕೆ ಹೋದಾಗ ನಾನೊಂದು ಪ್ರಶ್ನೆ ಕೇಳಿದೆ, ನೀವು ದೇವಾಲಯಕ್ಕೆ ಬಂದಿದ್ದೀರಿ? ಅದಕ್ಕೆ ಅವರು ಹೇಳಿದರು, ಯೇಸು ಒಳ್ಳೆಯವನಲ್ವ, ಅದಕ್ಕೆ ನಾವು ದೇವಾಲಯಕ್ಕೆ ಬಂದಿದ್ದೇವೆ ಅಂತ ಅವರು ಹೇಳಿದರು. ಅದಕ್ಕೆ ನಾನು ಮತ್ತೊಂದು ಪ್ರಶ್ನೆಯನ್ನು ಕೇಳಿದವರನ್ನ, ಯೇಸು ಯಾಕೆ ಒಳ್ಳೆಯವನೆಂಬುದಾಗಿ ನಿಮ್ಗೆ ಗೊತ್ತುಂಟ ಅಂತ ಕೇಳಿದರೆ ಅದಕ್ಕೆ 3 ಕಾರಣಗಳನ್ನು ಕೊಟ್ಟರು. ಮೊದಲನೇದಾಗಿ, ನಾವು ಕೇಳಿದ್ದೆಲ್ಲವನ್ನೂ ಕೊಡ್ತಾನೆ, ಆದ್ದರಿಂದ ಯೇಸು ಒಳ್ಳೆಯವನು. ಎರಡನೇದಾಗಿ, ನಾವು ಕೇಳಿದಾಗಲೆಲ್ಲ ಕೊಡ್ತಾನೆ, ಆದ್ದರಿಂದ ಯೇಸು ಒಳ್ಳೆಯವನು. ನಾವು ಕೇಳಿದಷ್ಟು ಕೊಡ್ತಾನೆ, ಆದ್ದರಿಂದ ಯೇಸು ಒಳ್ಳೆಯವನು. ಹಾಗಾದರೆ ಯೇಸುವನ್ನು ನಾನು ನನ್ನ ದೇವರನ್ನಾಗಿ ಮಾಡಿಕೊಂಡದ್ದು ನನಗೆ ಏನು ಬೇಕೋ ಅದನ್ನು ಕೇಳಿ ಪಡ್ಕೊಳ್ಳುವಂಥ ಉದ್ದೇಶಕ್ಕಾಗಿ ಮಾತ್ರವೇ ಆತನನ್ನು ನನ್ನ ದೇವರನ್ನಾಗಿ ಮಾಡಿಕೊಂಡಿದ್ದೇನೋ? ಲೋಕದ ಯಾವ ಧಾರ್ಮಿಕ ಮನುಷ್ಯನು ಕೊಡಲಾರದಿರುವಂಥದ್ದನ್ನು ಯೇಸು ಕರ್ತನು ಒಬ್ಬನೇ ಕೊಡೋದಕ್ಕೆ ಶಕ್ತನು. ಅದೇನಂತಂದರೆ ನಿತ್ಯ ಜೀವ. ಅದಕ್ಕೆ ಅಪೊಸ್ತಲ ಕೃತ್ಯ 4-12 ವಚನದಲ್ಲಿ ಅಪೊಸ್ತಲರಿಗೆ ಯೆರೂಸಲೇಮಿನಲ್ಲಿ ವಿರೋಧಗಳು ಬಂದಾಗ ಅವರು ಹೇಳಿದ ಮಾತೇನೆಂದರೆ, ಇನ್ನು ಮೇಲೆ ಆ ಯೇಸು ಎಂಬ ಹೆಸರನ್ನು ನೀವು ಎತ್ತಿ ಮಾತನಾಡಬಾರ್ದು ಎಂಬುದಾಗಿ ಹೇಳಿದಾಗ ಯೇಸು ಕರ್ತನ ಶಿಷ್ಯರು ಹೇಳಿದ ಮಾತೇನೆಂದರೆ, ಬರಬೇಕಾದಂಥ ರಕ್ಷಣೆ ಆ ಯೇಸು ಎಂಬ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಇನ್ನು ಯಾವ ಹೆಸರಿನಿಂದಲೂ ಸಹ ನಿಮಗೆ ರಕ್ಷಣೆ ಸಿಕ್ಕುವುದಿಲ್ಲ ಎಂಬುದಾಗಿ ಧೈರ್ಯವಾಗಿ ಸುವಾರ್ತೆಯನ್ನು ಅವರು ಸಾರಿದರು. ಆದ ಕಾರಣ ಪ್ರಿಯರೇ, ದೇವರು ನಮ್ಮ ಜೀವನದಲ್ಲಿ ಆತನು ದೇವರಾಗಿರಬೇಕು. ದೇವರೇ ಇಲ್ಲ ಎಂಬುದಾಗಿ ಹೇಳುವುದಕ್ಕೆ, ನಮ್ಮ ಆಶೆ ಆಕಾಂಕ್ಷೆಗಳು ನೆರವೇರದೇ ಇದ್ದಾಗ, ನಾನು ಅಪೇಕ್ಷೆ ಪಟ್ಟಂಥ ರೀತಿಯಲ್ಲಿ ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕದೇ ಇದ್ದಾಗ ನಾವು ದೇವರ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡುವಂಥದ್ದು ಅದು ನಮ್ಮ ಮೂರ್ಖತನವೇ ಹೊರತು ದೇವರ ಬಗ್ಗೆ ಇರುವಂಥ ನಮ್ಮ ಅಭಿಪ್ರಾಯಗಳು ದೇವರ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರುವುದಿಲ್ಲ. ದೇವರು ಯಾವಾಗಲೂ ಆತನು ಇದ್ದ ಹಾಗೆ ಇರುತ್ತಾನೆ. ಅನೇಕ ವರ್ಷಗಳ ಹಿಂದೆ ಒಬ್ಬ ಭಕ್ತರು ಗುರುಪ್ರಸಾದ್ ಎಂಬುದಾಗಿ ದೇವರ ಸೇವಕರು, ಅವರು ಬರೆದಂಥ ಒಂದು ಪುಸ್ತಕವನ್ನು ನಾನು ಓದ್ತಾ ಇದ್ದೆ. ಅನೇಕ ವರ್ಷಗಳ ಹಿಂದೆ ಮೈಸೂರಿನಲ್ಲಿ ನಡೆದ ಒಂದು ಘಟನೆಯನ್ನು ಆ ಪುಸ್ತಕದಲ್ಲಿ ಅವರು ಬರೀತಾರೆ. ಒಂದು ದಿವಸ ಒಬ್ಬ ಸುವಾರ್ತಿಕರು ಒಂದು ಕಡೆ ಮೈಸೂರಿನಲ್ಲಿ ಪ್ರಸಂಗ ಮಾಡ್ತಾ ಇದ್ದಾಗ ಅಲ್ಲಿ ಒಂದು ಜನ ಸಮೂಹ ಸೇರಿತು. ಆ ಸುವಾರ್ತಿಕರು ಯೇಸು ಕರ್ತನ ಸುವಾರ್ತೆಯನ್ನು ಸಾರುವಾಗ ಅದನ್ನು ಕೇಳುತ್ತಾ ಇದ್ದಂಥ ಜನರು ಬಹಳ ಗಮನ ಕೊಟ್ಟು ಕೇಳಿ ಅವರು ತಮ್ಮ ತಲೆಗಳನ್ನು ಹೀಗೆ ಅಲ್ಲಾಡಿಸ್ತಾ ಇದ್ರಂತೆ. ತಮ್ಮ ಪ್ರತಿಕ್ರಿಯೆಯನ್ನು ಅವರು ತೋರಿಸ್ತಾ ಇದ್ದರು ಆ ಸುವಾರ್ತೆಗೆ. ಆದರೆ ಅದೇ ಮಾರ್ಗದಲ್ಲಿ ಹಾದು ಹೋಗುತ್ತಾ ಇದ್ದಂಥ ಒಬ್ಬ ವಕೀಲರು ಆ ಜನ ಸಮೂಹವನ್ನು ನೋಡಿ ಅಲ್ಲಿಗೆ ಬಂದು ಅವರು ಒಂದು 5 ನಿಮಿಷ 10 ನಿಮಿಷ ನಿಂತುಕೊಂಡು ಆ ದೇವರ ಸೇವಕರು ಹೇಳುತ್ತಾ ಇದ್ದಂಥ ಸುವಾರ್ತೆಯನ್ನು ಅವರು ಸಹ ಕೇಳಿಸಿಕೊಂಡರಂತೆ. ಕೇಳಿಸಿಕೊಳ್ಳುತ್ತಾ ಇರುವಾಗ ಅವರು 1 ನಿಮಿಷ ಸುವಾರ್ತಿಕರನ್ನ ನಿಲ್ಲಿಸಿ ಎಂಬುದಾಗಿ ಹೇಳಿ ಅವರನ್ನ ಪ್ರಶ್ನೆ ಮಾಡಿದಂತೆ. ನಾನು ಇದನ್ನು ನಂಬೋದಿಲ್ಲ ಎಂಬುದಾಗಿ ಹೇಳಿದ್ರಂತೆ. ಅದಕ್ಕೆ ಆ ಸುವಾರ್ತಿಕರು, ಆ ಮಿಷನರಿಯವರು ಈ ವಕೀಲರನ್ನು 2 ಪ್ರಶ್ನೆ ಕೇಳಿದರಂತೆ. ಮೊದಲನೇ ಪ್ರಶ್ನೆ, ಸರ್, ನೀವು ಹಿಮಾಲಯ ಪರ್ವತ ಇದೆ ಎಂಬುದಾಗಿ ನಂಬುತ್ತೀರೋ ಎಂಬುದಾಗಿ ಕೇಳಿದರಂತೆ. ಅದಕ್ಕೆ ಆ ವಕೀಲರು ಹೇಳಿದ್ರಂತೆ,
ನಾನು ಹಿಮಾಲಯ ಪರ್ವತ ಇದೆ ಎಂಬುದನ್ನು ನೋಡದೆ ಹೊರತು ನಾನು ನಂಬುವುದಿಲ್ಲ ಎಂಬುದಾಗಿ ಹೇಳಿದ್ರಂತೆ. ಆ ನೋಡದೆ ಅನ್ನುವಂಥ ಶಬ್ದ ಬಹಳ ಪ್ರಾಮುಖ್ಯವಾದದ್ದು. ನೋಡದೆ ಹೊರತು ನಾನು ನಂಬುವುದಿಲ್ಲ ಎಂಬುದು ಹೇಳಿದ್ರಂತೆ. ಅದಕ್ಕೆ ಆ ಮಿಷನರಿಯವರು ಮತ್ತೊಂದು ಪ್ರಶ್ನೆಯನ್ನು ಕೇಳಿದಂತೆ, ನಿಮ್ಮ ತಲೆಯಲ್ಲಿ ಮೆದುಳಿದೆ ಎಂಬುದಾಗಿ ನೀವು ನಂಬುತ್ತೀರೋ ಎಂಬುದಾಗಿ ಕೇಳಿದ್ರಂತೆ. ಅದಕ್ಕೆ ಆ ವಕೀಲರು ಹೇಳಿದ್ರಂತೆ, ನನ್ನ ತಲೆಯಲ್ಲಿ ಮೆದುಳು ಇದೆ ಎಂಬುದನ್ನು ನಾನು ನೋಡದೆ ಹೊರತು ನಂಬುವುದಿಲ್ಲ ಎಂಬುದಾಗಿ ಹೇಳಿದ್ರಂತೆ. ಅದಕ್ಕೆ ಆ ಮಿಷನರಿಯವರು ಹೇಳಿದ್ರಂತೆ, ನಾನು ಸುವಾರ್ತೆನ ಹೇಳ್ತಾ ಇರುವಂಥದ್ದು ಮೆದುಳು ಇದ್ದವರಿಗೆ ಹೇಳ್ತಾ ಇದ್ದೇನೆ ಹೊರತು ಮೆದುಳು ಇಲ್ಲದೇ ಇರುವವರಿಗೆ ಅಲ್ಲ ಎಂಬುದಾಗಿ ಅವರು ಹೇಳಿದರಂತೆ. ಹಾಗಾದರೆ ಪ್ರಿಯರೇ, ದೇವರಿಲ್ಲ ಎಂಬುದಾಗಿ ನೀನು ಯಾಕೆ ಹೇಳ್ತೀರಿ? ದೇವರಿಲ್ಲ ಎಂಬುದಾಗಿ ನೀನು ಹೇಳುವುದಾದರೆ ವೆಬ್ಸ್ಟರ್ ಡಿಕ್ಷನರಿ ಹೇಳ್ತದೆ ನೀನು ಮೂರ್ಖ ಎಂಬುದಾಗಿ. ಮೂರ್ಖ ಅಂದರೆ ಯಾರು ಅಂತಂದರೆ ಅತೀ ಪ್ರಾಮುಖ್ಯವಾದಂಥ ವಿಷಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡದೇ ಇರುವಂಥ ವ್ಯಕ್ತಿಯೇ ಮೂರ್ಖ ಪ್ರಿಯರು. ಆದ ಕಾರಣ ದೇವರು ನಾವು ಪಾಪಿಗಳಾಗಿದ್ದಾಗ ನಮ್ಮನ್ನು ಪ್ರೀತಿ ಮಾಡಿ ಕ್ರಿಸ್ತ ಯೇಸುವಿನ ಮೂಲಕ ತನ್ನನ್ನು ತಾನಾತನು ಪ್ರಕಟಿಸಿಕೊಂಡಿದ್ದಾನೆ. ದೇವರ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕಂತ ಆಶೆಯೋ, ದೇವರು ಯಾರಾಗಿದ್ದಾನೆಂಬುದಾಗಿ ನೀವು ಕಲಿಯಬೇಕೆಂಬುದಾಗಿ ನಿಮ್ಮ ಆಶೆಯೋ, ಹಾಗಿದ್ದರೆ ನಮ್ಮನ್ನು ಸಂಪರ್ಕಿಸರಿ. ಮೂರನೇದಾಗಿ ಕೊನೆಯದಾಗಿ ನೋಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಅಲ್ಲಿ ಕೂಡ ನಾವು ಓದುವಾಗ 21ನೇ ವಚನದಲ್ಲಿ, ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರು. ದೇವರು ಯಾರಾಗಿದ್ದಾನೆಂಬುದಾಗಿ ನಾನು ನಿಮ್ಮನ್ನು ಕೇಳಿದರೆ ನೀವೇನು ಹೇಳ್ತೀರಿ? ದೇವರು ಸರ್ವಶಕ್ತನೆಂಬುದಾಗಿ ಹೇಳ್ತೀರಿ, ಆತನು ಲೋಕದ ರಕ್ಷಕನೆಂಬುದಾಗಿ ಹೇಳ್ತೀರಿ. ನಿಜ, ದೇವರ ಬಗ್ಗೆ ನಮಗೆ ತಿಳುವಳಿಕೆ ಇದೆ. ಆದರೆ ಅಲ್ಲಿ ವಚನ ಏನು ಹೇಳ್ತಂದರೆ ರೋಮಾಯ 1:21ರಲ್ಲಿ, ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ, ತಿಳುವಳಿಕೆ ಇದೆ ದೇವರ ಬಗ್ಗೆ, ಆದರೆ ಮೂರನೇ ಗುಂಪು, ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ದೇವರ ಬಗ್ಗೆ ತಿಳುವಳಿಕೆ ಇದ್ದರೂ ಸಹ ದೇವರನ್ನು ದೇವರೆಂದು ಘನಪಡಿಸಲಿಲ್ಲ. ಹಾಗಾದರೆ ಇವತ್ತು ನಮ್ಮ ನಂಬಿಕೆ ಇವತ್ತು ಯಾರ ಮೇಲೆ? ಮೂಢನಂಬಿಕೆಗಳ ಮೇಲೆಯೋ, ಸಂಪ್ರದಾಯಗಳ ಮೇಲೆಯೋ, ಪದ್ಧತಿಗಳ ಮೇಲೆಯೋ, ನಮ್ಮ ನಂಬಿಕೆ ಒಂದು ಸಂಖ್ಯೆಯ ಮೇಲೆಯೋ, ನಮ್ಮ ನಂಬಿಕೆ ವಾಸ್ತುವಿನ ಮೇಲೆಯೋ, ನಮ್ಮ ನಂಬಿಕೆ ಶಕುನದ ಮೇಲೆಯೋ, ನಮ್ಮ ನಂಬಿಕೆ ಒಂದು ಮುತ್ತು ರತ್ನಗಳ ಮೇಲೆಯೋ? ಕ್ರೈಸ್ತರಾದಂಥ ನಮ್ಮ ನಂಬಿಕೆ ಇವತ್ತು ಯಾರ ಮೇಲೆ? ನಿನ್ನ ನಂಬಿಕೆ ಕಡಿಮೆ ಆಗಿದ್ದರೆ ದೇವರೇ ನನ್ನ ನಂಬಿಕೆನ ಹೆಚ್ಚಿಸು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡು. ಆದರೆ ಅದನ್ನು ಬಿಟ್ಟು ದೇವರಲ್ಲದಂಥವುಗಳನ್ನು ದೇವರೆಂಬುದಾಗಿ ನೀನು ಕರೆಯಬೇಡ. ಯಾಕೆ ಅಂತಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಸಹ ಅವರು ದೇವರನ್ನು ದೇವರೆಂದು ಘನಪಡಿಸಲಿಲ್ಲ ಎಂಬುದಾಗಿ ರೋಮಾಯ 1:21ರಲ್ಲಿ ಓದ್ತೇವೆ. 22ನೇ ವಚನ 23ನೇ ವಚನ ನೋಡಿ, ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರೂ ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು ಎಂಬುದಾಗಿ. ಆದ ಕಾರಣ ಕ್ರೈಸ್ತರಾದಂಥ ನಾವು ನಮ್ಮ ನಂಬಿಕೆಯನ್ನು ದೇವರ ವಾಕ್ಯಕ್ಕೆ ಅನುಸಾರವಾದ ರೀತಿಯಲ್ಲಿ ಬೆಳೆಸಿಕೊಳ್ಳುವುದಾದರೆ, ನಾವು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತುಕೊಳ್ಳುವುದಾದರೆ, ದೇವರು ಕೊಡೋ ಬಿರುದು ಏನು ಗೊತ್ತುಂಟ ನಿಮಗೆ? ಬಲ ನಂಬಿಗಸ್ತನಾದಂಥಾಳು, ನೀನು ಸ್ವಲ್ಪದಲ್ಲಿ ನಂಬಿಗಸ್ತನಾಗಿದ್ದಿ, ಧಣಿಯ ಸೌಭಾಗ್ಯವನ್ನು ಸೇರೆಂಬ ಆ ಬಿರುದನ್ನು ನಮಗೆ ಆತನು ಕೊಡ್ತಾನೆ ಪ್ರಿಯರೇ. ಆದ ಕಾರಣ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ, ನಮ್ಮನ್ನು ಪರಿಶೋಧಿಸಿಕೊಳ್ಳೋಣ. ಜೀವುಳ್ಳ ದೇವರಾದ ಯೇಸು ಕರ್ತನಲ್ಲಿ ನಮ್ಮ ನಂಬಿಕೆಯನ್ನು ಇಡೋಣ ಪ್ರಿಯರೇ. ದೇವ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದಂಥ ನಮ್ಮ ಪರಲೋಕದ ತಂದೆಯೇ, ನೀನೆಷ್ಟು ಒಳ್ಳೆಯ ದೇವರು. ನಾವು ಪಾಪಿಗಳಾಗಿದ್ದಾಗ್ಯೂ ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ಕ್ಷಮಿಸುವುದಕ್ಕಾಗಿ, ನಿನ್ನ ಸಾನ್ನಿಧ್ಯದಲ್ಲಿ ಸೇರಿಸಿಕೊಳ್ಳುವಂಥ ಉದ್ದೇಶಕ್ಕಾಗಿ, ಯೇಸು ಕರ್ತನ ಮೂಲಕ ನಮಗೆ ನಿನ್ನನ್ನು ಪ್ರಕಟಿಸಿಕೊಂಡದ್ದಕ್ಕಾಗಿ ಸ್ತೋತ್ರ. ನಿನ್ನ ಮೇಲೆ ಪರಿಪೂರ್ಣವಾದಂಥ ವಿಶ್ವಾಸವನ್ನಿಟ್ಟು ಆ ಪರಲೋಕ ರಾಜ್ಯದಲ್ಲಿ ಸೇರುವಂಥ ಭಾಗ್ಯ ನಮಗೆ ನೀನು ಕೊಡು ಎಂದು ಯೇಸುವಿನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ನಮ್ಮ ತಂದೆಯೇ. ಆಮೆನ್.